ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್ಗೆ ಚಟಾಪಟ ಅಂತ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮಗ. ಮೊದಲನೇ ಅಪ್ಡೇಟು, ಇಂಡಿಯನ್ ಟೀಮ್ ಜರ್ಸಿ ನನ್ನ ರಿವೀಲ್ ಆಯಿತು. ICC T20 ವರ್ಲ್ಡ್ ಕಪ್ಪಿಗೆ ಯಾವ ಥರ ಇರುತ್ತೆ ಅಂತ ನಮಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ, ನಿಮಗೂ ಕೂಡ ಇಷ್ಟ ಆಗಿರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇದ್ರದ್ದು ಅಫಿಷಿಯಲ್ ಪ್ರೈಸ್ ಎಷ್ಟು ಅಂದರೆ, ಅಫಿಷಿಯಲ್ ಜರ್ಸಿ ಅಡಿಡಾಸ್ ಜರ್ಸಿನ ನೀವು ತೊಗೊಬೇಕು ಅಂತಂದರೆ ಅಫಿಷಿಯಲ್ ಪ್ರೈಸ್ ಇರೋದು 5,999 ರೂಪಾಯಿ ಅಂತ ಗುರು. ಅಡಿಡಾಸ್ ಸ್ಟೋರಲ್ಲಿ 6,000 ರೂಪೀಸ್ ಈ ಜರ್ಸಿಗೆ. ಲಿಟ್ರಲಿ ಚೂರು ಇದನ್ನು ನೋಡಿದ್ರೆ ಫಸ್ಟ್ ಆಫ್ ಆಲ್ ತಗೊಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದರಲ್ಲೂ ಈ ಪಾರ್ಟಿ ರೇಟು 6,000 ರೂಪೀಸ್. ಲಿಟ್ರಲಿಗಳು ಏನು ಹೇಳಬೇಕು ಅಂತ ಓದಾಗ್ತಿಲ್ಲ, ಮೂಕ ಸ್ತಬ್ಧನಾಗಬೇಕಷ್ಟೇ ಈ ಪ್ರೈಸ್ನ ನೋಡ್ಬಿಟ್ಟು. ಆ ಜರ್ಸಿಗೆ ಅದನ್ನು ನೋಡೋಣ ಗುರು ಅದು ಎಷ್ಟು ಚೆನ್ನಾಗಿ ತಗೊಂತಾರೆ ಅಫಿಷಿಯಲ್ ಜರ್ಸಿನ ಅಂತ. ಅಪ್ಡೇಟ್ ಬಿಟ್ಟು ಡೇವಿಡ್ ವಾರ್ನರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಫೈನಲ್ಸ್ ಬಗ್ಗೆ, ಇನ್ಫ್ಯಾಕ್ಟ್ ಪ್ಲೇ ಆಫ್ಸ್ ಬಗ್ಗೆ. 2016 ನಡೆದಂಥ ಫೈನಲ್ಸ್ ಏನಿದೆ ಅದು ಸಿಕ್ಕಾಪಟ್ಟೆ ಅವರಿಗೆ ಇವಾಗಲೂ ಕೂಡ ಒಂಥರ ಮಜಾ ಕೊಡುತ್ತಂತೆ ಅದನ್ನು ನೆನೆಸ್ಕೊಂಡ್ರೆ. ಯಾಕೆಂದರೆ ಅವರೇನೋ ಸಿಕ್ಕಾಪಟ್ಟೆ ಫೇವ್ರೇಟ್ಸ್ ಏನು ಇರಲಿಲ್ಲ ಫೈನಲ್ಸ್ನಾಗ ಗೆಲ್ಲೋದಕ್ಕಾಗಿರ್ಬೋದು, ಜೊತೆಗೆ ಕ್ವಾಲಿಫೈ ಆಗೋದಕ್ಕೂ ಕೂಡ ಅಷ್ಟೊಂದು ಫೇವ್ರೇಟ್ಸ್ ಏನು ಇರಲಿಲ್ಲ. ಲಾಸ್ಟ್ ಮೂಮೆಂಟ್ಗೆ ಕ್ವಾಲಿಫೈ ಆದಂಥ SRH ಟ್ರೋಫಿನ ಗೆದ್ವಿ ನಾವು. ಆ ಗ್ರೂಪ್ ಏನಿದೆ, ಆ ಯೂನಿಟ್ ಏನಿತ್ತು ನಮ್ಮದು 2016 ಅದೊಂಥರ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ಪ್ರೌಡ್ ಫೀಲ್ ಆಗ್ತೀನಿ. 2016 ಗ್ರೂಪ್ ನಮ್ಮ RCBದು ಸರಿ ನಮ್ಮ SRS ಏನಿತ್ತು ನೋಡಿ, ನಮ್ಮ RCB ಹುಡುಗರಿಗೆ RCBನೇ ಅಂತ ಬರುತ್ತೆ, ನಮ್ಮ SRS ಅನ್ನೋಕೆ ಬರೋಲ್ಲ, ನಮ್ಮ RCBದು ಅಂತಲೇ ಬರುತ್ತೆ. ನಮ್ಮ SRS ಏನಿತ್ತು ಅದಕ್ಕೆ ನಾನು ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಮಾಡ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆಂದರೆ RCBನೇ ಫೇವ್ರೇಟ್ಸ್ ಇದ್ದಿದ್ದು. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬರೀ ಆಗಿದೆ, RCBನೇ ಫೈನಲ್ಸ್ ಗೆಲ್ಲೋದಕ್ಕೆ ಫೇವ್ರೇಟ್ ಇದ್ದಿದ್ದು. ನಾವು ಫೇವ್ರೇಟ್ ಇಲ್ಲ ಅಂದ್ರೂ ಕೂಡ ಚಾಂಪಿಯನ್ಸ್ ಆದ್ವಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಹೇಳಿದ್ದಾರೆ. ನಮಗೆ ಹೊಟ್ಟೆ ಉರಿಸ್ತಂತ ಸೀಸನ್ ಹೋಗಿರೋದು. ಅಪ್ಡೇಟ್ ನಂಬರ್ 3, MS ಧೋನಿ ಏನಕ್ಕೆ ಡೌನ್ ದ ಆರ್ಡರ್ ಬರ್ತಾ ಇದ್ದಾರೆ, 9ನೇ ಪೊಸಿಷನ್ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಇವಾಗ ಕ್ಲಾರಿಟಿ ಸಿಕ್ಕಿದೆ. MS ಧೋನಿ ಅವರಿಗೆ ಮಜಲಲ್ಲಿ ಟೇರ್ ಆಗಿದಂತೆ, ಕಾಲಲ್ಲಿ ಮಜಲ್ ಟೇರ್ ಆಗಿದ್ದಂತೆ. ಅದಕ್ಕೆ ಇವರು ಪೈನ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಪೈನ್ ಕಿಲ್ಲರ್ಸ್ ಆಗಿರ್ಬೋದು, ಮೆಡಿಸನ್ ಆಗಿರ್ಬೋದು ಎಲ್ಲ ತಗೊಂತಾ ಇದ್ದಾರಂತೆ. ಗೊತ್ತಿಲ್ಲ ಸರ್ಜರಿ ಆಗುತ್ತೋ IPL ಮುಗಿಯೋಷ್ಟರಲ್ಲಿ ಅಥವಾ ಮುಗಿದಾದ್ಮೇಲೆ ಆಗ್ಬೋದು ಅಂತ ಕಾಣಿಸುತ್ತೆ. ಅವ್ರು ಜಸ್ಟ್ ಫ್ಯಾನ್ಸ್ಗೋಸ್ಕರ ಈ ಸೀಸನ್ ಆಡ್ತಿದಾರಂತ ಇದು ಎವಿಡೆಂಟಾಗಿ ಕಾಣಿಸಿದೆ. ಆ್ಯಕ್ಚುಲಿ ಮುಂಚೆನೇ ಇದೆಲ್ಲ ಗೊತ್ತಿತ್ತು ನಮಗೆ, ಕಾಲಲ್ಲಿ ಅವರಿಗೆ ಪ್ರಾಬ್ಲಮ್ ಇದೆ ಅಂತ. ಲಾಸ್ಟ್ ಸೀಸನ್ ಆಗಾದ್ಮೇಲೂ ಕೂಡ, ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವರಿಗೆ, ಲೆಗ್ ಪ್ರಾಬ್ಲಮ್ಮು. ಅದಾದ್ಮೇಲೆ ಸರ್ಜರಿ ಎಲ್ಲ ಆಗಿತ್ತು, ಮತ್ತೆ ಇವಾಗ ಪ್ರಾಬ್ಲಮ್ ಮತ್ತೆ ಕಾಣಿಸ್ಕೊಂಡಿದೆ. ಪ್ರಾಬ್ಲಮ್ ಇದನ್ನು ಕೂಡ ಬಂದ್ಬಿಟ್ಟು ಆಡ್ತಾ ಇದ್ರಲ್ಲ. ನಾವು ಅನ್ಕೊಂತೀವಿ ಏನಕ್ಕೆ MS ಧೋನಿ 9ಕ್ಕೆ ಬರ್ತಾರೆ ಅಂತ, 8th ಪೊಸಿಷನ್ 9ನೇ ಪೊಸಿಷನ್ ಏನಕ್ಕೆ ಬರ್ತಾರೆ ಅಂತ, ಸ್ವಲ್ಪ ಅಪ್ಡೌಡ್ರ್ ಬರಬೇಕು ಲಾಸ್ಟ್ ಸೀಸನು ಅನ್ನೋ ಥರ ಎಲ್ಲ ಅನ್ಕೊಂತಿದ್ವಿ. ಬಟ್ ಅದು ಎಕ್ಸ್ಟ್ರೀಮ್ ಆಗಿ ಕಾಣಿಸ್ತಾ ಇದೆ. MS ಧೋನಿ ಅವರಿಗೆ ಕಾಲಲ್ಲಿ ಟೈರ್ ಆಗಿದೆಯಲ್ಲ, ಅದು ಮ್ಯಾಚೆಲ್ಲ ಮುಗಿದಾದ್ಮೇಲೆ ಒಂದು ಇದಾಕೊಂಡ್ಬರ್ತಾರೆ, ಅವ್ರ ಕಾಲಿಗೆ ಒಂದು ಪಟ್ಟಿ ಕಟ್ಕೊಂಡ್ಬರ್ತಾರೆ. ಸೊ ಅವ್ರು ಆ್ಯಕ್ಚುಲಿ ಈ ಸೀಸನು ಅಷ್ಟೇ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಓಡೋದಾಗಿರ್ಬೋದು, ಸಿಂಗಲ್ಸ್ ಡಬಲ್ಸ್ನ ತೊಗೊಂಡೋದು ಸುಮಾರು ಸಲ ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿದ ಸಿಂಗಲ್ಸ್ನ ತೊಗೊಳೋದು. ಸೊ ನಾವು ಏನಕ್ಕೆ ಅಂತ ಕ್ವಶನ್ ಹಾಕಂತ ಇರ್ತೀವಿ. ಅದು ಇದಕ್ಕೇ. ಸೊ ಒಂಥರ ಸೆಲ್ಯೂಟ್ ಹೊಡಿಬೇಕು ಗುರು MS ಧೋನಿಗೆ. ಫ್ಯಾನ್ಸ್ಗೋಸ್ಕರ ಈ ಸೀಸನ್ ಆಡ್ತಿರಲ್ಲ, ಆಡೋಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ, ಅಂದರೆ ಅವ್ರ ಬ್ಯಾಟಿಂಗ್ ಎಬಿಲಿಟಿ ಬಗ್ಗೆ ಹೇಳ್ತಾ ಇಲ್ಲ, ಅವರ ಫಿಸಿಕಲ್ ಎಬಿಲಿಟಿ ಏನಿದೆ, ಅವ್ರ ಕಾಲಲ್ಲಿ ಪ್ರಾಬ್ಲಮ್ ಇರೋದು, ಆ ಪ್ರಾಬ್ಲಮ್ ಇದ್ರೂ ಕೂಡ ಆಡ್ತಿದ್ರಲ್ಲ, ಇದಕ್ಕೆ ಮೆಚ್ಕೊಳ್ಳೇಬೇಕು MS ದಿನ. ಅಪ್ಡೇಟ್ ನಂಬರ್ 4, ರೋಹಿತ್ ಶರ್ಮಾ ಅವರ ಫಾರ್ಮ್ ಸಿಕ್ಕಾಪಟ್ಟೆ ಇವಾಗ ಕನ್ಸರ್ನ್ ಆಗಿದೆ. ರೋಹಿತ್ ಶರ್ಮಾ ಏನೋ ನೆಟ್ಟಿಗೆ ಆಡ್ತಾ ಇಲ್ಲ ಅನ್ನೋ ಥರ ಒಂದು ಟ್ವೀಟ್ ಹರ್ಷ ಭೋಗ್ಲೆ ಅವರು ಮಾಡಿದ್ದಾರೆ. ಹೌದು, ಚೆನ್ನಾಗಿ ಆಡ್ತಿಲ್ಲ. ಯಾಕಂದರೆ ಫಸ್ಟು ಸ್ವಲ್ಪ ಮ್ಯಾಚಸ್ಗಳು ಇವ್ರು ಆಡಿದ್ದು ಬೇರೆ ಥರ ಇತ್ತು, ಒಂದು ಸೆಂಚುರಿನೂ ಕೂಡ ಬಂತು. ಆಮೇಲೆ ಇವಾಗ ಲೇಟೆಸ್ಟ್ ಆಗಿ ಏನು 5 ಮ್ಯಾಚ್ ಆಡಿದ್ದಾರೆ, ಇದರಲ್ಲಿ ಸಿಕ್ಕಾಪಟ್ಟೆ ಫ್ಲಾಪ್ಷನ್ ಅನುಭವಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ದಾರೆ, ಟಕೌಟು ಕೂಡ ಆಗಿದ್ದಾರೆ. ಅದರಿಂದ ಇವರ ಒಂದು ಫಾರ್ಮ್ ಏನಿದೆ ಇದು ಸಿಕ್ಕಾಪಟ್ಟೆ ಕೆಳಗಡೆ ಹೋಗೋದ್ರಿಂದ ಸ್ವಲ್ಪ ಕನ್ಸರ್ನ್ ಆಗಿದೆ ಇದು ವರ್ಲ್ಡ್ ಕಪ್ಪಿಗೆ ಅಂತ ಹರ್ಷ ಭೋಗ್ಲೆ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ. ಸೊ ಹರ್ಷ ಭೋಗ್ಲೆ ಅವರು ಹೇಳ್ತಾ ಇರ್ತಾರೆ, ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆನೂ ಮಾತಾಡ್ತಾರೆ, ಇವ್ರ ಬಗ್ಗೆನೂ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಮಾತಾಡೋದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅವರು ಕೂಡ ಸ್ಪೋರ್ಟ್ಸ್ ಅನಲಿಸ್ಟ್ ಅಲ್ವಾ, ಮಾತಾಡ್ತಾರೆ ಇಲಾಖೆಯವ್ರು ಕಮ್ಮಿ ಇದೆ ನೋಡ್ರಪ್ಪ ಇಲ್ಲಿ ಸ್ವಲ್ಪ ಅಂತ. ಬಟ್ ಇಂಡಿಯನ್ ಕ್ಯಾಪ್ಟನ್ನು ಇವಾಗ ಫಾರ್ಮಲ್ಲಿ ಇಲ್ಲಿರೋದು ನೋಡ್ಬಿಟ್ಟು ಕ್ರಿಟಿಸೈಸ್ ಸ್ವಲ್ಪ ಜನ ಮಾಡ್ತಿರ್ತಾರೆ. ಇದಕ್ಕೆ ಉತ್ತರ ರೋಹಿತ್ ಶರ್ಮಾ ಕೊಡ್ತಾರೆ ಬ್ಯಾಟಿಂದ ಅಂತ ಅನ್ಕೊಂಡಿದ್ದೀನಿ. IPL ಕೊಡೋಕ್ಕಾಗದೇ ಇರ್ಬೋದು, ನಮಗೆ ವರ್ಲ್ಡ್ ಕಪ್ಪಲ್ಲಿ ಕೊಟ್ಟರೆ ಸಾಕೋಗೋರು ಉತ್ತರನ. IPL ಏನೋ ಬೇಡ ನಮಗೆ ಪರ್ಫಾರ್ಮೆನ್ಸ್ ಅವ್ರದ್ದು, ಅಂದರೆ ಆಡಲಿ ಬರಲಿಲ್ಲ ಅಂತಂದರೆ ವರ್ಲ್ಡ್ ಕಪ್ಪಲ್ಲಿ ಬರಬೇಕು ಮೇಯ್ನಾಗಿ ನಮಗೆ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೇ. ಅಪ್ಡೇಟ್ ನಂಬರ್ 5, ನಮ್ಮ ಸಿರಾಜ್ ಭಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಒಂದೇ ಒಂದು ಅನ್ಕೊಂತಾರಂತೆ, ನಾನು ನನ್ನ ಕಂಟ್ರಿಗೆ ವರ್ಲ್ಡ್ ಕಪ್ ಗೆದ್ದಂಗೆ ಕೊಡಬೇಕು ಗುರು, ವರ್ಲ್ಡ್ ಕಪ್ ವಿನಿಂಗ್ ಟೀಮಲ್ಲಿ ನಾನು ಇರಬೇಕು ಗುರು ಅನ್ನೋ ಥರ ಅವ್ರಿಗೆ ಯಾವಾಗಲೂ ಅದೊಂಥರ ಅನ್ನಿಸ್ತಾ ಇರುತ್ತಂತೆ. ಅವ್ರಿಗೆ ಅವರೇನೇ ಹೇಳ್ಕೊಂತ ಇರ್ತಾರೆ, ವರ್ಲ್ಡ್ ಕಪ್ ಗೆಲ್ಲಬೇಕು, ನಾವು ಗೆಲ್ಲಿಸ್ಬೇಕು ಅಂತ. ಅದು ಆಬ್ವಿಯಸ್ಲಿ ಎಲ್ಲರೂ ಅನ್ಕೊಂತಾರೆ. ಇವಾಗ ಹೇಳ್ತೀರಾ ನೀವು ಗುರು ಹಿಂಗೆಲ್ಲ ಅನ್ಕೊಂಡಂಗಿದ್ರೆ ಫಸ್ಟ್ ನಮ್ಮ RCBಗೆ ಅನ್ಕೊಂಡಂಗೆ ಕೇಳೋರು, ವರ್ಲ್ಡ್ ಕಪ್ ಇನ್ನೂ ಟೈಮ್ ಇದೆ. ಫಸ್ಟ್ ನಮ್ಮ RCBಗೆ ಅನ್ಕೊಂಡಿದ್ರೆ RCBನೇ ಫಸ್ಟ್ ಕಪ್ ಹೊಡೆದಿರೋದ. RCBಗೆ ಯಾಕೆ ಅನ್ಕೊಂತಲ್ಲ, RCB ಟ್ರೋಫಿ ಗೆಲ್ಲಬೇಕು ಅಂತ. RCB ಗೆದ್ದಾದ್ಮೇಲೆ ಬೇಕು ವರ್ಲ್ಡ್ ಕಪ್ ಆಮೇಲೆ ಬರ್ತದೆ, ಆಮೇಲೆ ಅನ್ಕೊಂಡ್ರೆ ಆಗೋದಿಲ್ವಾ ಅಂತ ಕೇಳ್ತೀರಾ. ಏನಪ್ಪ ಅನ್ಕೊಂತಿದ್ರು ಸಿರಾಜ್ ಬೈ ಅವ್ರು ಅನ್ಕೊಳ್ಳೋದು ಆಗಲಿ ಅಂತ ಕೇಳ್ಗಳನ್ನ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು. ಬಾ.